ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಬೆಳಿಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವಾಗ ಟೈಮ್ ಬಂದು ಮಾರ್ನಿಂಗ್ 10 o'clock ಆಗಿದೆ. ನಾವಿವತ್ತು ಲೇಪಾಕ್ಷಿ ಕಡೆಗೆ ಹೊರಟಿದ್ದೀವಿ. ಆ್ಯಕ್ಚುಲಿ ಏನಪ್ಪ ಅಂದರೆ ಇವತ್ತು ನಾವಿರೋ ಲೊಕೇಶನ್ನಿಂದ ನಾವು ಲೇಪಾಕ್ಷಿಗೆ ಹೋಗೋದಕ್ಕೆ ಮಿನಿಮಮ್ 2 hour ಆದರೂ ಬೇಕಾಗುತ್ತೆ. ಯಾಕೆ ಅಂದರೆ ನಾವಿವತ್ತು ಹೋಗ್ತಿರೋದು 2 wheeler. ಅದು ನಾವು ಗಾಡಿ ಎಲ್ಲ ಸ್ಟಾಪ್ ಮಾಡ್ದಿರಾ ಒಂದೇ ಸಮ ಹೋದರೆ ಮಾತ್ರ 2 hour ಹೋಗ್ಬೋದು. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನನಗೆ ಹೀಗಾಗುತ್ತೋ ಇಲ್ಲ ಎಲ್ರಿಗೂ ಹೀಗೆ ಆಗುತ್ತೋ ನನಗಂತೂ ಗೊತ್ತಿಲ್ಲ. ನಮ್ಮವ್ರ ಗಾಡಿನ ಡ್ರೈವ್ ಮಾಡ್ತಾ ಇರೋ ಸ್ಪೀಡ್ಗೆ ನನಗಂತೂ ಕಣ್ಣು ಕೂಡ ಬಿಡೋಕ್ಕಾಗ್ತಾ ಇಲ್ಲ. ಸ್ವಲ್ಪ ಸ್ಲೋ ಆಗಿ ಹೋಗಿ ಅಂತ ಹೇಳಿದ್ರೆ ಎಲ್ಲಿ ನನ್ನ ಕೂಡ ಅಲ್ಲೇ ಇಳಿಸ್ಬಿಡ್ತಾರೋ ಅಂತ ನಾನಂತೂ ಏನೂ ಹೇಳಕ್ಕೆ ಹೋಗಿಲ್ಲ. ಏನೂ ಮಾಡೋಕ್ಕಾಗಲ್ಲ ಅಂತ ಗಾಳಿಗೆ ತಲೆ ಮೇಲೆ ವೇಲ್ ಹಾಕ್ಕೊಂಡು ಸುಮ್ಮನೆ ಕುತ್ಕೊಂಡ್ಬಿಟ್ಟೆ. ಸರಿ ಅಂತ ನಾವು ಹೋಗೋ ದಾರಿಲೇ ಸುಂಕಲಮ್ಮ ದೇವಸ್ಥಾನ ಇದ್ದಿದ್ದರಿಂದ ದೇವಸ್ಥಾನದ ಒಳಗಡೆ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಆಚೆ ಬಂದು ಮತ್ತೆ ಅಲ್ಲಿನ ನಾವು ಜರ್ನಿನ ಸ್ಟಾರ್ಟ್ ಮಾಡ್ಕೊಂಡ್ವಿ. ಆಯ್ತು. ಆಮೇಲೆ ಮತ್ತೆ ನೋಡಿ, ಇದೇ ದೇವಸ್ಥಾನಕ್ಕೆ ಹೋಗೋವಂಥ ಎಂಟ್ರೆನ್ಸ್ ರೋಡ್ ಆಗಿರುತ್ತೆ. ಇವತ್ತು ಅದೇನು ಕತೆನೋ ಏನೋ ನನಗಂತೂ ಗೊತ್ತಿಲ್ಲ. ಗಾಳಿ ಜೊತೆಗೆ ಬಿಸಿಲು ಕೂಡ ಜಾಸ್ತಿನೇ ಇತ್ತು. ಮತ್ತೆ ನಾನು ಬೆಳಿಗ್ಗೆನೇ ಟಿಫನ್ ಏನು ಮಾಡ್ಕೊಂಡಿರಲಿಲ್ಲ, ಹಾಗೆ ಹೋಗಿದ್ದೆ. ಅದಕ್ಕೆ ಅಂತ ಹೋಗೋದಾರಿಲ್ಲೇ ನಾನು ಟಿಫನ್ ಮುಗಿಸ್ಕೊಂಡು ಅಲ್ಲಿಂದ ನಾವು ಬಂದಿದ್ದು ಲೇಪಾಕ್ಷಿ ಟೆಂಪಲ್ಗೆ. ನಾನಂತೂ ಇಲ್ಲಿಗೆ ಬಂದಿರೋದು ಇದೇ ಫಸ್ಟ್ ಟೈಮ್. ಪ್ಲೇಸ್ ಮಾತ್ರ ತುಂಬಾ ಚೆನ್ನಾಗಿದೆ. ನಮ್ಮ ಹನಿಗಂತೂ ಇವತ್ತು ಫುಲ್ ಎಂಜಾಯ್ ಆಗೋಗ್ಬಿಟ್ಟಿದೆ. ಸ್ಕೂಲಿಗೆ ಮತ್ತೆ ರಜಾ ಹಾಕ್ಬಿಟ್ಟು ನಮ್ಮ ಜೊತೆ ತಿರ್ಗಕ್ಕೆ ಬಂದುಬಿಟ್ಟಿದ್ದಾಳೆ. ಮತ್ತು ಇಲ್ಲಿ ನೋಡಿದ್ರೆ ಬರೀ ಕೆತ್ತಿರೋ ಅಂಥ ಶಿಲ್ಪಗಳೇ ಕಾಣಿಸ್ತಿದೆ. ಇಲ್ಲೆಲ್ಲ ನೋಡ್ಕೊಂಡು ನಾವು ಇಲ್ಲಿಂದ ಒಳಗಡೆ ಬಂದಿದ್ದು ಈಶ್ವರನ ನೋಡೋಕ್ಕೆ. ನೋಡಿ, ಮತ್ತೆ ಈ ಈಶ್ವರನ ಮತ್ತು ಈ ಗಣೇಶನ ಒಂದೇ ಕಲ್ಲಲ್ಲಿ ಕೆತ್ತಿರೋದು. ಇದು ನೋಡ್ಕೊಂಡು ನಾವು ಮುಂದೆ ಹೊರಟಿವಿ. ನೋಡಿ, ಮತ್ತೆ ಈ ಸ್ತಂಭ ಏನು ಅಂತ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ. ಒಂದು ವೇಳೆ ಏನಾದರೂ ನಿಮಗೆ ಗೊತ್ತಿಲ್ಲನೇ ನನಗೆ ಕಾಮೆಂಟ್ ಮಾಡಿ, ನಾನು ಹೇಳ್ತೀನಿ. ಎಲ್ಲ ನೋಡಿಕೊಂಡು ಆಚೆಗೆ ಬರೋಣ ಅಂತ ಅಂದ್ಕೊಳ್ಳೋ ಅಷ್ಟರಲ್ಲಿ ನೋಡಿ, ಈ ಬಸವಣ್ಣನೂ ನಮಗೆ ಅಲ್ಲೇ ಸಿಗುತ್ತೆ. ಇದು ಅಷ್ಟೇ ಒಂದೇ ಕಲ್ಲಿಂದ ಕೆತ್ತಿರೋದು. ಎಲ್ಲ ನೋಡಿಕೊಂಡು ನಮ್ಮೂರ ಕಡೆ ಹೊರಟ್ವಿ. ಬರೋ ದಾರಿಲೇ ತುಂಬ ತಲೆ ನೋವ್ತಿತ್ತು ಅಂತ ಕಾಫಿ ತೊಗೊಂಡು ಕಾಫಿ ಕುಡ್ಕೊಂಡು ಅಲ್ಲಿಂದ ಹೊರಟ್ವಿ. ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಷ್ಟೇ.